ದೇವ್ರಿಗೆ ಹೂ ಇಡ್ತೀನಿ ಈಗ. ನೀರ್ ಹಾಕ್ಬೇಡ, ಚಳಿ ಹೆಚ್ಚ. ಕೇಳೋದಿದ್ರು ನೋಡಿಲ್ಲ, ಮೊದಲು ಕಾಣಿಕೆ ಹಾಕಿ ನಾನಿಂದ ಚಾಯಿಯೋ ಚಾ ನಿನ್ ಕರ್ಮುಕ ಸರಿ ಉಂಟು, ಸರಿ ಉಂಟು. ನಿನ್ನ ಬಾಯಿ ಮಣಕ್ಕೂ ಸರಿ ಇಲ್ಲಲ್ಲ. ಬೀಳಲೇ ಇಲ್ಲ ಅಡ್ಬಿಡ 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 ಹೇಳ. ಅವನು ಎಗಡದಿಂದಕ್ಕೆ ಕಾಳಿ ಮುಗ್ದೆ ಮೀಸಿತ್ತ ಕಾಣ್ತಾ ಇದ್ದ. ಅದ್ರ ಮೈ ಮೇಲೆ ನಿನ್ನ ಹೆಂಡತಿ ಮಕ್ಕಳೆಲ್ಲ. ಹೌದು, ನಿನ್ನ ಹೆಂಡತಿನ ಒಂದ್ ಕೆಲಸ ಮಾಡ, ನಮ್ಮ ಮನೆ ಕಳಿಸಿ ಕೊಡು. ಮಕ್ಕಳ ನನ್ನೊಂದು ಸಮಸ್ಯೆ ನೀನು ಕೇಳಮಸ್ತೆ. ನೀನು ಅವಳಪ್ಪ ಒಂದು ಮಂಡೆ ಪಿಟ್ಟಾಗಿ ಊರ್ ಮೇಲೆ ತಿರುಗೋದು ಮಾಡ್ತೀನಿ. ಕಾಳಿ ಅಮ್ಮನ್ ಪಾತ್ರೆ ಗುರುವ ಅಂದೇಳಿ ಈ ಪ್ರಸಾದ ಎಲ್ಲಿ ಹೋಗಿ ಬೀಳುತ್ತದೋ ಅವರೇ ನನ್ನ ಮಗಳನ್ನು ಮದುವೆ ಆಗುವುದು. ಭಾಗವತ್ರಿ ಕೊಟ್ಟಿದ್ದ. ಹೌದಾ? ಒಳ್ಳೆ ಆಯ್ತು, ಏನ್ ತೊಂದ್ರೆ ಇಲ್ಲ. ನನ್ನಿಂದ ಈಗ 3 ತಿಂಗಳಿಗೆ ಅವಳಿಗೆ ಅಡ್ಡಿಲ್ಲ. ಚಪ್ಪಿ ಇತ್ತ ಸಿಹಿತ ಕಂಡ ಬಾಯಿ ಮಣ್ಣಕ್ಕೂ ದೇವ್ರು ಕೊಡು ಮೊದಲೇ ನೀವು ಚಪ್ಪಿಸಿ. ಅಲ್ಲ, ಒಂದು ಸ್ವಲ್ಪ ನಿಲ್ಲುವ ಮನೆ ಆಗಿದ್ದೆ ಗೊತ್ತಾಗಿಲ್ಲ. ಯಾವಾಗಲೇ ಹೋಗ್ತಿದ್ದಾರೆ ಯಾರಿಗೆ ಹೇಳಿ ಕುರುಬೇಡು ಕೊಟ್ಟರೆ ಮುದ್ದೆ ಮಳೆಗಾಲದಲ್ಲಿ 6 ತಿಂಗಳು ಅಲ್ಲೇ ಇರ್ತಾರೆ. ನಿಮ್ಮ ಮನಸ್ಸು ಸಂತೋಷ ಆಗಬೇಕು. ಆದ್ದರಿಂದ 5,000 ಚಿನ್ನದ ವರಹ ಚಲೋ ಎಲ್ಲವೂ ಹೊಂದಿಕೊಳ್ಬೇಕು. ನನ್ನದು ಕೊಡ್ರಿ, ಎಲ್ಲರಿಗೂ ಕೊಡ್ತೀನಿ. ಆಮೇಲೆ ವ್ಯವಸ್ಥೆ ಯಜಮಾನ್ರು ಪರವಾಗಿ ನಾನು ನೀವು ಕೊಡುವ ಮತ್ತೆ ಹೇಳ್ಬಾರ್ದಿತ್ತು. ನಂಗೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಈಗ ದೇವ್ರಿಗೆ ಹೂ ಇಡ್ಬೇಕಾ? ಪೂಜೆ ಆಗ್ಬೇಕಾ? ದೇವ್ರಿಗೆ ಹೂ ಇಡ್ಬೇಕು. ಹೂ ಇಡ್ತೇನೆ ಈಗ. ನೋಡಿ ಯಜಮಾನ್ರೆ, ದೇವ್ರಿಗೆ ಹೂ ಇಡ್ತೀನಿ ಈಗ.
ಅಲ್ರಿ ಅಲ್ರಿ ನಾಳೆ ನೋಡಿದವ್ರ ಮತ್ತ ಗುರುವ ಹೀಗ್ ಮಾಡೋಣ ಮೋಸ ಮಾಡೋಣ ಅಂತ ಹೇಳ್ಬಾರ್ದು. ಹಂಗ ಗಪ್ಪಾಗಿ ಕುಂದಿರ್ಸಿ ಗಪ್ಪ ಇಲ್ಲಿ ನೋಡ್ರಿ ದೇವ್ರು ಸಿಕ್ಕಲ್ರಿ ಆತಲ್ಲ. ಈಗ ಸಿದ್ಧ ಮಾಡ್ಕ ಈಗ ಆರತಿ ಮಾಡ್ಬೇಕು. ಮಂಗಳಾರತಿ ಮಾಡು. ಅದಲ್ಲ ಹೋಗ ಅಲ್ಲೋಗ ಗಟ್ಟಿ ಮಣಿ ಅಲ್ಲ ಭಕ್ತಾದಿಗಳ ಶಾಂತಿ ರೀತಿಯಿಂದ ಇಲ್ವಾ ಇಲ್ವಾ ತಾಯಿಗೆ ಮಂಗಳಾರತಿ ಆಗ್ತಿದೆ ಎಲ್ಲ ನೋಡ್ರಿ. ಈಗ ಮಂಗಳಾರತಿ ಒಳ್ಳೆ ರೀತಿ ಅದು ಮೈ ಮೇಲೆ ಅಮ್ಮ ಬಂದದ್ರಿ. ನೋಡ್ಲಿಲ್ಲ ಅಮ್ಮ ಬಂದಾಳ ಅವೇಶ ಆಗಿದ್ದ. ಆಯ್ತಲ್ಲ ಆರ್ತಿ ಕೂಡ ಆರ್ತಿ ಕೂಡ ಮಂಗಳಾರತಿ ಏನಕ್ಕೆ ಅದು ನೆನ್ಸದಂತಕ್ಕಂತ ಬತ್ತಿ ಅದು ಸಿಗತ್ತೆ ಗುರುಣ ಎಣ್ಣೆ ಸಿಕ್ಕತ್ತ ನೀನು ಸರ್ವನ ಒಂದರ ಯಜಮಾನ ಅವರು ಹೇಳಿ ಸುದ್ದಿ ಒಂದು ಹೇಳಿ. ಸುದ್ದಿ ಅಲ್ಲ ದೇವರ ಸ್ತುತಿ. ಆ ಸ್ತುತಿ ನನಗಿಂತ ಹಿರಿಯ ಆಯ್ತಾಯ್ತಾ ಎಲ್ಲ ಏನು ಎಲ್ಲ ಶುಂಠಿ ಶುಂಠಿ ನನ್ನಲ್ಲೇ ಮಗನ ಆಯ್ತಲ್ಲ ದೇವರೆಲ್ಲ ವರ್ಷಂ ಪ್ರತಿ ಆಗೋ ಜಾತ್ರೆಗೆ ಎಲ್ಲರೂ ಬಂದಿದ್ದೀರಿ. ಬಹಳ ಸಂತೋಷ ಆಯ್ತು. ಸರಿಯಾಗಿ ಮಳೆ ಬೆಳೆ ನಾಡಿಗೆ ಒಳ್ಳೇದು ಕೊಡ್ಲಿ. ಏನೇ ಕಷ್ಟ ಇದ್ರು ಅದನ್ನೆಲ್ಲ ದೂರ ಆಗಿ ಸುಖ ಜೀವನ ಕೊಡ್ಲಿ. ನಮ್ಗೆಲ್ಲವೂ ಒಳ್ಳೇದೇ ಮಾಡ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಆಯ್ತು ದೇವರಿಗೆ ಹಬ್ಬ ಮುಂದೆ ಮುಂದೆ ಹೂ ಕೂಡ ಹಿಂಗಲ್ಲ ಹೂ ಕೂಡ ನೀರು ಹಾಕ್ಬೇಡ ಚಳಿ ಹೆಚ್ಚ ಸ್ವಲ್ಪ ಕಮ್ಮಿ ಇರ್ತೇವೆ. ಹುಸಿ ಕಡಿಮೆ ಇತ್ತ ಕಡಿಮೆ ಮತ್ತೆ ಮಾಡಿದೆ ನೀನು. ನಾನಿಂದ ಚಾಯಿಯೋ ಚಾಯೋ ಗೊತ್ತಾ ಮುಂದೆ ಬಾ ನಾನಿಂದ ಚಾಯಿಯೋ ವರ್ಷ ಪ್ರತಿ ಆಗುವ ಸೇವೆ ಅಮ್ಮನ ಜಾತ್ರೆ ಬಹಳ ವಿಜೃಂಭಣೆಯಿಂದ ಮಾಡಿದ್ದೇವೆ. ಮಾಡಿರುವ ಜಾತ್ರೆಯಲ್ಲಿ ಯಾವುದೇ ಒಂದು ಲೋಪದೋಷ ಇಲ್ಲ. ಬಹಳ ಸಂತೋಷ ಆಯ್ತು. ನನಗೆ ತೃಪ್ತಿ ಆಗಿದೆ. ನಾನಿಂದ ಚಾಯಿಯೋ ವರ್ಷ ಪ್ರತಿ ಕೊಡುವಂತ ಸೇವೆ ಕೊಟ್ಟಂತ ಸೇವೆಯಲ್ಲಿ ಏನೇ ತೊಂದರೆ ತಾಪತ್ರಗಳಿದ್ರು ಕೆಟ್ಟದ್ನೆಲ್ಲ ಒಳಗಿಟ್ಕೊಂಡು ಒಳ್ಳೇದ್ನೆಲ್ಲ ಹೊರ ಹಾಕ್ತೇವೆ. ನೀನ್ ಆಡ್ದಿಯಲ್ಲ ಮಗನೇ ಅದು ಮಾಡ್ತೇನೆ. ಕೆಟ್ಟದ್ನೆಲ್ಲ ಒಳಗಿಟ್ಕೊಂಡು ಒಳ್ಳೇದ್ ಹೊರಗಾಗ್ತೇವೆ. ಆದ್ರೆ ಅವ್ರು ಸಂಪ್ರತಿ ಬರುವವರು ಬಂದಿದ್ರ ಅವ್ರು ಬರ್ಲಿಲ್ಲ. ಬೇರೆ ಯಾರು ಹಿರಿ ಕುಟುಂಬ ಬರ್ಲಿಲ್ಲ. ಅವ್ರ ಪರವಾಗಿ ಹಿರಿ ಕುಟುಂಬದವರು ಬಂದಿದ್ರ. ಬಹಳ ಸಂತೋಷ. ನಾನಿಂದ ಚಾಯಿಯೋ ಬಹಳ ಸಂತೋಷ ಆಯ್ತು. ಹಿರಿ ಕುಟುಂಬ ಬರ್ಲಿಲ್ಲ ಅಂತ ಆದ್ರು
ಅವು ಬಂದಿದ್ದಾಗ ಬಹಳ ಸಂತೋಷ ಆಯ್ತು. ಅದು ಹೆಚ್ಚಾಗ್ಬೇಡ ಚಳಿ ಮರೆ ಬೇಕಾದ್ರೆ ನಾನಿಂದ ಚಾಯಿಯೋ ಬಹಳ ಕೊಡ್ಬೇಕಾದ ಸರಿ. ಏನ ಅವಾಗ ಏನ್ ಹೇಳ್ದೆ ನೀನ? ಏನೋ ನಮ್ಗೆ ಗೊತ್ತಾಗುದಿಲ್ಲ ಅಂತ ತಿಳ್ಕೊಂಡೆ ಖಾಲಿ ಅಮ್ಮನಿಗೆ. ಏನ್ ಹೇಳ್ದೆ? ಅವ್ರು ಗಿರಿಜನರು, ಅವ್ರ ವಾಸನೆ ಬರ್ತಾರೆ, ಅವ್ರ ಹತ್ರ ಹೋಗ್ಬಾರ್ದು. ಹೇಗೆ ನಾನು ಬರ್ಸ್ಕೊಂಡೆ ಇಲ್ಲಿವರೆಗೆ? ಹೋಗುವುದು ಸರಿಯೋ ತಪ್ಪು ಗೊತ್ತಾಗಲ್ಲ. ನೀವು ಅಲ್ಲಿದ್ಯಾ? ಹಾ, ಎಲ್ಲ ಕಡೆ ಅಲ್ಲಲ್ಲ, ದೇವ್ರಾಡಿ ಮಾತು ಈ ಕೊರಡ ಮೇಲೆ ಬಂದು ಹೇಳ್ತಾ ಇದ್ದೆ. ನಾನಿಂದ ಚಾಯಿಯೋ ಹಿಡ್ಬಾ ಸರ್ಬಡ ಎಂತದೇ ಮಾಡಿ ನೀರು ಒಂಚು ಕಡಿಮೆ. ಕೇಳೋರು ಯಾರು ಇದ್ರ? ಕೇಳೋರು ತುಂಬಾ ಮಂದಿ ಇದ್ದಾರೆ. ಕೇಳೋರು ಬರ್ಲಿ ಬರ್ಲಿ. ಕೇಳೋದಾ? ಬರ್ಲಿ. ಭಕ್ತಾದಿಗಳೇ ಕೇಳೋರು ಇದ್ರೆ ಬನ್ನಿ. ಅದೆಲ್ಲ ಕೇಳೋದಿದ್ರು ನೋಡಿಲ್ಲ, ಮೊದಲು ಕಾಣಿಕೆ ಹಾಕಿ ಕಾಣಿಕೆ ಹಾಕಿ ಎಲ್ಲ ಒಂದು ಕಾಣಿಕೆ ಹಾಕಿ ಕೇಳಿಬಿಡಿ. ನಾನಿಂದ ಚಾಯಿಯೋ ನಮಸ್ಕಾರ. ಸರಿ ಬೀಳು ಕೇಳ ಸಮ ಬೇಡ ಏನೋ ಹೇಳ. ನಂದೊಂದು ಕೇಳ್ತಿದ್ದೇವ್ರೆ. ನಿಂಗೆ ಯಾವ್ದು ಕೆಂಪಿತ್ತು ಅದನ್ನ ಕೇಳಿ. ನಾನಿಂದ ಚಾಯಿಯೋ ಚಾ ಬೇಕಾ? ಚಾ ನಿನ್ ಕರ್ಮಕ ಅದಲ್ಲ ಅಮ್ಮ ಆಡ್ತಿರುವ ಮಾತು. ಬಾವಾ ಕೆಲಸ ಸುಮ್ಮನೆ ಗದ್ದೆ ಹೋಗಿ ಎಲ್ಲ ಮಾಡಿದ್ದೇವ್ರೆ. ನಿನ್ನ ಹತ್ರ ಮಾಡ್ಬೇಡ ಅಂತ ಯಾರು ಯಾರು ವರ್ಷಕ್ಕೆ ಮಾಡುದು? ಗೆದ್ದೆ ಎಲ್ಲ ಊಟ ಎಲ್ಲ ಮಾಡಿ ಬಹಳ ಒಳ್ಳೇದ. ನೀವು ಎಂತ ಹೇಳಿ ಸಾಯ್ತೇವೆ. ನಾನಿಂದ ಚಾಯ್ ಅವಮಾನ ಮಾಡ್ಬೇಡ. ಮೇವು ಬಿಟ್ಟಿದ್ದೇವ್ರೆ. ಮೈ ತೊಳಸಿ ಮೇವು ಬಿಟ್ಟಿದ್ದೇವ್ರೆ. ನಾನೊಂದ್ ಸ್ವಲ್ಪ ಹೊತ್ತು ಆ ಕಡೆ ಹೋಗಿ ನೋಡ್ದೆ. ಆ ಕಡೆ ಹೋಗಿ ಈ ಕಡೆ ಮೇವು ಬಿಟ್ಟಲಿ. ನೀನ್ ಯಾವ ಕಡೆ ಹೋದೆ? ಆ ಕಡೆ ಗದ್ದೆ ಕಡೆ ನೀರು ಬಿಟ್ಟು. ನಾನಿಂದ ಚಾಯಿಯೋ ನೀರು ಬಿಟ್ಟಲ್ಲ ಈ ಕಡೆ ಬಂದಾಗ ದೇವ್ರೆ ನಮ್ದ ಕೋಣ ಇಲ್ಲ ದೇವ್ರೆ. ಕೋಣ ಇಲ್ಲ. ಕೋಣ ಇಲ್ಲ. ಕೋಣ ಒಂದು ಕೋಣ ಉಂಟು, ಒಂದು ಕೋಣ ಇಲ್ಲ. ಅದು ಎಲ್ಲಿ ಹೋಯ್ತು ಅಂತ ಬೇಕಲ್ಲ. ಚಿಂತೆ ಮಾಡ್ಬೇಡ. ಸರಿ ಇಲ್ಲ, ಸರಿ ಇಲ್ಲ, ಸರಿ ಉಂಟು. ಸರಿ ಉಂಟು. ನಿನ್ನ ಬಾಯಿ ಮಾಡೋಕು ಸರಿ ಇಲ್ಲಲ್ಲ ನೋಡೀಗ. ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ. ಇದು ಇವತ್ತು ಸರಿ ಇರಬೇಡ ಅಂದ್ರೆ ಹೇಳ್ಬೇಡ. ಹೂವು ಕಡಿಮೆ ಇತ್ತ ನಾನು ಇದು ಒಳ್ಳೆ ಉಂಟು. ಚಿಂತೆ ಮಾಡಬೇಡ. ನಿನ್ನ ಕೋಣೆಯಲ್ಲೂ ಹೋಗ್ಲಿಲ್ಲ, ನಿನ್ನ ಕೋಣೆಯಲ್ಲೂ ಹೋಗ್ಲಿಲ್ಲ. ನಾನಿಂದ ಚಾಯಿಯೋ ಇಲ್ವಾ? ಹೋಗ ನೋಡ. ಆ ಮರದಲ್ಲಿ ಇರ್ತದೇವ್ರೆ. ಮರ ಮೇಲಂತ ಮಂಗನ ಅಲ್ಲಲ್ಲ, ಆ ದಿಕ್ಕಿನಲ್ಲಿ ನಿನ್ನ ಕೋಣ ಉಂಟು. ಆ ದಿಕ್ಕಿನಲ್ಲಿ? ಹೌದು, ಆ ದಿಕ್ಕಿನಲ್ಲಿ ಕೋಣ ಉಂಟು. ಕೋಣ ಇದ್ದಲ್ಲಿಗೆ ನೀನು ಹೋಗು. ಹೋಗು ಆಯ್ತಾ? ಕೋಣ 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 ಇದ್ದಲ್ಲಿ ಹೋಗ್ಬೇಡ. ಅಲ್ಲ ದೇವ್ರೆ, ಕೋಣ ಇದ್ದಲ್ಲಿ ನಂದು ಓಡಿ ಕಳೆದೋದಲ್ಲ ಕೋಳಿ. ಕೋಣ ಎಂತ ದೇವ್ರೆ, ಎಂತ ಐತ? ಅವ್ನು ಯಾವ್ದು ಕಳೆದೋಯ್ತು? ಅವನನ್ನೇ ಮಂಗನ ಮಾಡ್ತಾನೆ. ಹೋರಿಯ ಎಂತ ಹೇಳ ಕಡೆಗೆ ಇನ್ನೊಂದ್ಸರಿ ಹೋರಿ ಅನ್ಬೇಡ. ಹೋರಿ ಅನ್ಬೇಡ. ಒಂದ್ ಹೇಳಿ, ಚಿಂತೆ ಮಾಡ್ಬೇಡ. ನಿನ್ನ ಕೋಣ ಎಲ್ಲಿರುತ್ತ? ಎಲ್ಲಿರುತ್ತ? ಎಮ್ಮೆ ಎಲ್ಲಿತ್ತು ಕೋಣ ಅಲ್ಲೇ ಇರುತ್ತೆ. ಅಲ್ಲಿರುತ್ತೆ. ಎಮ್ಮೆ ಇದ್ದಲ್ಲಿ ಯಾಕಿರುತ್ತೇವ್ರೆ? ನೀನು ಒಂದು ಕೆಲಸ ಮಾಡು, ನೀನು ಕೋಣನ ಹುಡುಕುದ್ ಬಿಡ, ಎಮ್ಮಿನ ಹುಡುಕ. ಕಡೆ ಕೋಣ ಸಿಕ್ಕ ಯಾಕೇನಂತ ಕೇಳ್ಬೇಡ. ತಡಿ ತಡಿ ತಡಿ, ಅದೊಂಚು ಕಡಿಮೆ ಹಾಕ್ ಮರೆ. ಹೆಂಗ ಹೇಳ್ಬೇಡ. ಬೀಳಲೇ ಇಲ್ಲ ಅವ. ಅಡ್ಬಿಡ 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 ಹೇಳ. ಇಲ್ಲಿ ಕೊಡ ಅಡ್ಬಿಡ. ಉದಕ್ ಇಲ್ಲಿ ಕೊಡ ಹೇಳ. ಮನೆ ಕಟ್ಟಿದ್ದೇವೆ. ಹೊಸ ಮನೆ ಕಟ್ಟಿದ್ಯಾ? ಆಗ ನೀರ್ ಬೇಕಲ್ಲ ನಮಗೆ. ನೀರ್ ಬೇಕಂತ 4-5 ಬಾವಿ ತೋಡ್ದಿವಿ. ಬಾವಿ ತೋಡ್ದ್ಯಾ? ಒಂದ್ ಬಾವಿಗೂ ನೀರ್ ಬಂದಿಲ್ಲ ಗುರುಗಳೇ.
ನೀರು ಬರ್ಲಿಲ್ಲ. 4-5 ಬಾವಿ ತೋಡ್ದೆ, ಯಾವ ಬಾವಿಯಲ್ಲೂ ನೀರು ಬರ್ಲಿಲ್ಲ. ಬಾವಿಯಲ್ಲಿ ಏನ್ ಬಂತ? ಕಲ್ಲು ಬಂದು ನನ್ನ ಹತ್ರ ಬಗ್ದಲ್ಲ, ಕಲ್ಲು ಅಡ್ರ ಮನೆಗೆ ಹೋಯ್ತು. ಒಂದು ಕೆಲಸ ಮಾಡು, ಅಲ್ಲೆಲ್ಲ ನೀನು ತೋಡ್ದ್ಯಾ, ಎಲ್ಲೂ ತೋಡಿದ್ರು ನೀರು ಬರ್ಲಿಲ್ಲ. ನಾನಿಂದ ಚಾಗಿಯೋ ಚಿಂತ ಮಾಡ್ಬೇಡ, ನೀನು ಒಂದು ಉಪಾಯ ಹೇಳ್ತೇನೆ ನಾನು. ದೇವ್ರು ನಿನಗೇನು ಕೊಡುವುದಿಲ್ಲ ಈಗ. ತಪ್ಪಾಯ್ತಲ್ಲ ಅವನು ಎಗಡದಿಂದಕ್ಕೆ ಕಾಳಿ ಮುಗ್ದೆ ಮೀಸಿ ಇತ್ತ ಕಾಣ್ತಾ ಇದ್ದ ಅದನ್ನ ಮೈ ಮೇಲೆ. ಹಾಗಾಗಿ ಚಿಂತೆ ಮಾಡ್ಬೇಡ. ಎಡಬದಿ ತೋಡ್ದ್ಯಾ? ಎಡಬದಿ ತೋಡ್ದ್ಯಾ? ನಿಮ್ಮನೆ ಬಲಬದಿ ತೋಡ್ದ್ಯಾ? ಹಿಂದೂ ತೋಡ್ದ್ಯಾ? ಮುಂದೂ ತೋಡ್ದ್ಯಾ? ಈಗ ಎಲ್ಲೂ ಸ್ಥಳ ಇಲ್ಲ. ಒಂದು ಕೆಲಸ ಮಾಡ, ನಿಮ್ಮ ಮನೆ ಹತ್ರ ನದಿ ಇತ್ತ? ಹೊಳೆ ಇತ್ತ? ಹೊಳೆ ಪಕ್ಕದಿಗೆ ಬಾವಿ ತೋಡ. ಅಲ್ಲೂ ಬರಲಿಲ್ಲ ಅಂದ್ರೆ ಹೊಳೆಗೆ ತೋಡ, ಶಾಶ್ವತ ನೀರು. ಬನ್ನಿ ಬನ್ನಿ. ಅಂತ ಹೇಳುದಲ್ಲ, ಬಿತ್ಕೊಂಡ್ರ ಮೇಲೆ ನಾನಿಂದ ಚಾಯ್. ಇವತ್ತು ಒಳ್ಳೆ ಫಲ ಬಂದಿದೆ. ಎಂತ ಬೈಂತ? ಫಲ ಫಲ ಫಳ ಬೈಂತ, ಫಲ ಬೈಂತ, ಅಡಿಕೆ ಫಲ, ಒಳ್ಳೆ ಫಲ. ಈ ಸಮಯ ಒಳ್ಳೆ ಫಲ ಬಂದಿದೆ. ನೋಡದೆ ಹಿಡಿ, ನೋಡ ಇದು ಒಳ್ಳೆ ಇಲ್ಲ ದೇವ್ರೆ, ಒಳ್ಳೆ ಇಲ್ಲ, ಒಳ್ಳೆ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ. ಈಗ ನೋಡು, ಸರಿ ಇಲ್ಲ. ಇಲ್ಲ, ಇದು ಸರಿ ಇಲ್ಲ. ನಾನು ಕಂಡೆ ಕೊಟ್ಟೆ, ಸರಿ ಇಲ್ಲ. ಹೇಳ ದೇವ್ರೆ, ನಿನ್ನೆ ಅಡಿಕೆ ಕೊಯ್ಲ ಮಾಡ್ದೆ ದೇವ್ರೆ. ಅಡಿಕೆ ಕೊಯ್ಲೆಲ್ಲ ಮಾಡಿದೆ? ಮಾಡ್ದೆ. ಮಾಡಿ ಒಣಚಾಕ್ದೆ. ಒಣ ಹಾಕಿದ್ಯಾ? ಬೆಳಗಾಗ ನೋಡಿ ತಗ ಒಂದ್ ಅಡಿಕೆ ಇಲ್ಲ ದೇವ್ರೆ. ಇಲ್ವಾ ಇಲ್ವಾ, ಅಲ್ಲೇ ಕೂತ್ಕೋ. ಕೂತ್ಕೊಳ್ಳೆ. ಇಲ್ಲಿ ಕೇಳಿಕೆ ಆಗ್ತಾ ಉಂಟು, ಗೊತ್ತಾಗುದಿಲ್ವ ಇಲ್ಲಿ? ಇಲ್ವಾ, ಇವನ್ ಅಡ್ಕಿ ಕದ್ದನ್ ಬೇರೆ ಯಾರು ಹಿಂಗ್ ಕಾಂತ ಕಾಣ. ಒಂದೂವರೆ ಕಂಡಿರಲ್ಲ, ಆಸಕ್ತ ಅಂತಾನೆ. ಹೌದಾ? ಈಗ ಚಿಂತೆ ಮಾಡ್ಬೇಡ ಬೇರೆ. ಉಂಟು ಎಲ್ಲಿತ್ತಿದ್ದೇವೆ? ಅಡಿಕೆ ಎಲ್ಲಿತ್ತಿದ್ದೇವೆ ತೋರಿಸಿ ಬೇಗನೆ. ಚಿಂತೆ ನಾನು ತಕ್ಕ ಬಂದು ವಾಪಸ್ ಆಗ್ತೇನೆ. ಚಿಂತೆ ಮಾಡ್ಬೇಡ. ಅವ್ ಯಾರು ಕದ್ಕೊಂಡು ಹೋಗಿದ್ನು, ಕಳ್ಳತನ ಮಾಡಿದ್ನು, ಅವನೇ ತಂದು ನಿಮ್ಮ ಮನೆ ಬಾಗ್ಲ ಆಯ್ತಾ? ಅಷ್ಟು ಕೆಲಸ ಹೋಗ. ಇನ್ಯಾರಿದ್ರ ಬನ್ನಿ ಬನ್ನಿ. ದೇವ್ರೆ ಅಡಬಿದ್ದೆ. ನಿನ್ನ ಬಾಯಿ ಮಣ್ಣಾಕ ಹೇಳ. ನಾನಿಂದ ಚಾಯಿಯೋ ದೇವ್ರೆ, ಮದುವೆ ಆಗಿ ತುಂಬಾ ವರ್ಷ ಆಯ್ತು ದೇವ್ರೆ. ಮದುವೆ ಆಗಿ ತುಂಬಾ ವರ್ಷ ಆಯ್ತು. ನನ್ನ ಹೆಂಡತಿ ಹೊಟ್ಟೆಯಲ್ಲಿ ಒಂದೇ ಒಂದು ಹುಳು ಹುಟ್ಲಿಲ್ಲ. ಒಂದು ಕೆಲಸ ಮಾಡು, ನಿನ್ನ ಹೆಂಡತಿ ಹೊಟ್ಟೆ ಹುಳು ಹುಟ್ಟುಗಲ್ದ, ನಾರಾಯಣ ಗೌಡ್ರ ಮನೆ ಬೆಲ್ಲ ಇತ್ತು, ಸಮಾನ ಕಡಿ ಕೊಡು. ಅಂಗಳದಾಗ ಎಂತೆಂತ ಹುಳು ಬೇಕು ನಿಮ್ಗೆ? ಅದಲ್ಲ, ಒಂದೇ ಒಂದು ಕೊದ್ರು ಕುಡಿಯೋ ಹುಟ್ಲಿಲ್ಲ. ಕೊದ್ರು ಕಡಿ ಹುಟ್ಟುಕ ನಿನ್ನ ಹೆಂಡತಿ ಗೆದ್ದಿ ಬೈಲ ಮತ್ತೆ. ಅದಲ್ಲ ದೇವ್ರೆ, ಮಗು ಹುಟ್ಲಿಲ್ಲ. ಮಗು ಇಲ್ಲ ಅಂತ ಚಿಂತೆ ಮಾಡ್ಬೇಡ. ಬೇಡ ನಿನ್ನದ್ದು ನೋಡ ಸರಿ ತಂದು ಹೇಳ. ಸರಿತಲ್ಲ? ಕೊಟ್ಟದ್ದು ಸರಿ ಇಲ್ಲ, ಸರಿತಾ? ಒಂದ್ ಕೆಲಸ ಮಾಡ, ಪರಿಹಾರ ನಾ ಕೊಡ್ತೆ. ನಿನ್ನ ಹೆಂಡತಿ ಮಕ್ಕಳ ಇಲ್ಲಲ್ದ? ನಿನ್ನ ಹೆಂಡತಿ ಮಕ್ಕಳ ಇಲ್ಲಲ್ದ? ಹೌದು. ನಿನ್ನ ಹೆಂಡತಿನ ಒಂದ್ ಕೆಲಸ ಮಾಡ, ನಮ್ಮ ಮನೆ ಕಳಿಸಿ ಕೊಡು. ಮಕ್ಕಳ ಇಲ್ಲ. ನಾನು ದೇವರು ಕಾಳಿಕ ಕಾಳಮ್ಮ ದೇವ್ರು ಹೇಳದ ಅಂದ್ರೆ ನನ್ನ ಮನೆಗಲ್ಲ, ನನ್ನ ಸಾನ್ನಿಧ್ಯಕ್ಕೆ ಗುಡಿಗೆ ಮೂಲ ಪ್ರಸಾದವನ್ನು ಕೊಡ್ತೇನೆ. ಹಿಡ್ಕೋ ಹಿಡ್ಕೋ. ತಪ್ಪಾಯ್ತಾರ. ಅಯ್ಯಪ್ಪ, ನನ್ನ ಜೀವ ಉಳಿದ ಮರ. ಇನ್ಯಾರಿದ್ರಿ? ನನ್ನೊಂದು ಸಮಸ್ಯೆ ನೀನು ಕೇಳು. ನಮಸ್ತೆ. ನೀನು ಯಾರ ಮನೆ ದೇವ್ರಿಗೆ ಕೇಳು ಬಂದ ಹೊಡು ಬಂದ? ಅಲ್ಲ ದೇವ್ರ, ಕೇಳು ಬಂದೇವ್ರ. ಏನಾಯ್ತು ನಿಂಗೆ? ನಂಗೊಂದು ಸಮಸ್ಯೆ ದೇವ್ರೆ. ಏನ್ ಹೇಳ? 2 ಕೋಳಿ ಸಾಕಿದ್ದೇವ್ರೆ ನಾನು. ಯಾವುದೆಲ್ಲ? ಯಾವ ಬಣ್ಣದ್ದು? ಒಂದು ಬಿಳಿ ಹುರಿಯ, ಒಂದು ಕಪ್ಪಿನ ಹುರಿಯ.
ಕಡ್ಲಲ್ಲ ನಮ್ಮ ಅಜ್ಜೆ ಆಯ್ತು ಮೊನ್ನೆ ನಾವೇ ಕಳ್ತನ ಮಾಡ್ತೀವಿ. ದೇವ್ರೆ ಒಂದಕ್ಕೆ 2 ಅಂಕ ಆಯ್ತು. ಒಂದಕ್ಕೆ ಹೌದೌದು ಕೂಡಿ ಹಾಕಿ ಇಟ್ಟಿದ್ದೀವಿ ದೇವ್ರೆ. ಹೋಳಿ ಎಲ್ಲ ಹೋಯ್ತಾ ನನಗೆ ಗೊತ್ತಿಲ್ಲ ದೇವ್ರೆ. ಹೋಳಿ ಎಲ್ಲ ಹೋಯ್ತು. ಹೌದು ಎಲ್ಲ ಹೋಯ್ತಾ ನನಗೆ ಗೊತ್ತಿಲ್ಲ. ಹೌದಾ? ಹೌದು. ಹೋಳಿ ನಾನು 2 ನಾಯಿ ಸಾಕಿದೆ. ನಾಯಿ ನಾಯಿ ಬಾಯ್ಕೊಂಡೆ ದೇವ್ರೆ. ನಾಯಿ ಬಾಯ್ಕೊಂಡ್ರೆ ರಕ್ತ ಏನೂ ಇಲ್ಲ. ನಾಯಿ ಬಾಯ ರಕ್ತ ಇತ್ತಾ? ಏನು ಕೋಳಿ ಕಚ್ಚಿದೆ ಅಲ್ಲ ಅಂದ್ರೆ ಕಳ್ತನ ಮಾಡುವವರಿಗೆ ಬಂದವರಿಗೆ ನಾಯಿ ಬಾಯಿ ಹಾಕಿದ್ರೆ ನಿಂಗೆ ಗೊತ್ತಾಯ್ತು. ನಂಗೆ ಗೊತ್ತಾಯ್ತು. ಹೌದು ಹುಡುಕ್ತಾ ಕಂಡೆ ಅಲ್ಲಿಂದ ಬಿಟ್ಟು ದಾರೆ ಬಾಯಿ ಹಾಕದ್ ಗೊತ್ತಾಗ್ತಾ? ನಿಂದಾರ ಇದು ಮಡಿ ಉಂಟು. ನನ್ನ ನೋಡು ನಾಯಿ ಬಾಯಿ ಹಾಕದ್ ಹಿಂಗಲ್ಲೇ. ಹೌದು ದೇವ್ರೆ. ಕೋಳಿ ಎಲ್ಲ ಹೋಯ್ತು ನನಗೆ ಗೊತ್ತಿಲ್ಲ ದೇವ್ರೆ. ಚಿಂತೆ ಮಾಡ್ಬೇಡ. ನಿನ್ನ ಕೋಳಿ ಎಲ್ಲಿತ್ತು ಅಲ್ಲಿ ಬಂದ್ ಸೇರುತ್ತೆ. ಹಿಡ್ಕೊ. ಆಯ್ತು. ಬಹಳ ದೂರದಿಂದ ಬಂದಿದ್ದೇನೆ. ಒಂದ್ಸಲ ಬಹಳ ನೋವು ನಿಂಗೆ ಯಾವತ್ತೂ ಇದ್ದದ್ದೇ ಗುರುಗಳೇ. ಆಗಲ್ಲ ಗುರುಗಳೇ, ನಾನಿಂದ ಚಾಯಿಯೋ. ಕೇಳ ಗುರುಗಳೇ, ನೀವೇ ಹೇಳಿದಿರಿ ಆ ಹೆಣ್ಣನ್ನು ಮದುವೆ ಆಗಬೇಡ, ಒಂದು ಬಹಳ ಕಷ್ಟಪಡ್ತೀಯ ಅಂತ. ಆದ್ರೂ ನಾನು ಮದುವೆ ಆದೆ ಗುರುಗಳೇ. ದಿನ ಒಂದಲ್ಲ ಒಂದು ಕಿರಿಕಿರಿ ಗುರುಗಳೇ. ಏನು ಮಾಡ್ಲಿ ಗುರುಗಳೇ? ಎಂತ ಕಿರಿಕಿರಿಯ? ಹೌದು, ಬರೀ ಸಂಶಯ ಪಡುದು. ನಿನ್ನ ಮನೆ ಪಕ್ಕದಾಗಿ ಬೇರೆ ಮನೆ ಇತ್ತ? ಗೋಪಾಲನ್ ಮನೆ ಇತ್ತ. ಹಂಗಾರ ಅವನ ಹತ್ರ ಹೋಗಿ ಕೇಳ, ಎಲ್ಲ ಹೇಳ್ತಾ. ಗೋಪಾಲನ ಒಂದು ಬೇಲಿಂದ ಆಚೆ ಬರ್ಬಿಡು. ಎಲ್ಲ ಸರಿ ಆದ್ರೆ ಬಾಳೆಗೊನೆ ಪೂಜೆ ಕೊಡ್ತಿ. ಬಾಳೆಗೊನೆ ನಾನು ತಗಂತಿಲ್ಲ. ಮತ್ತೆ ಒಂದ್ ಸ್ವಲ್ಪ ಎಣ್ಣೆ ಕೊಡ. ನಿನ್ ಚಾತರ್ಕ ಕುಟುಂಬ ಸೇವೆ ಮಾಡುವ. ನಮ್ದು ಕೇಳಲಿಕ್ಕೆ ಉಂಟು ದೇವ್ರೆ. ಹೊರಡು ದಣಿಬಾರ್ದು, ಬೇಗ ಹೇಳ. ಆಯ್ತು, ಉದ್ಕ ಬೇಡ ಹೇಳ. ನಂದು ಸ್ವಲ್ಪ ಸಮರ್ಥ ಉಂಟು ಅಂತ ಹೇಳ ದೇವ್ರೆ. ಒಂದು ಹುಡುಗಿನ ಪ್ರೀತಿ ಮಾಡಿದೆ ದೇವ್ರೆ. ಬಹಳ ಒಳ್ಳೆ ಪ್ರಾಯದಲ್ಲಿ ಅದು ಮಾಡ್ಬೇಕಾ? ಮಾಡಿದೆ. ಆದ್ರೆ ಏನ್ ಮಾಡುದು ದೇವ್ರೆ, ಹುಡುಗಿಗೂ ಮನ್ಸುಂಟು, ನನಗೂ ಮನ್ಸುಂಟು, ಮದುವೆ ಆಗ್ಬೇಕನ್ನೋ ಆಸೆ ಉಂಟು. ಆದ್ರೆ ಸಮಸ್ಯೆ ಯಾರಿಂದ? ಸಮಸ್ಯೆ ಒಂದು ಅವಳ ಅಪ್ಪನಿಂದ ಸಮಸ್ಯೆ. ಅವಳ ಅಪ್ಪನ? ಹೌದು. ಅವಳ ಅಪ್ಪ ಯಾರ? ಭಾರಿ ಸಮಸ್ಯೆ. ಅವಳ ಮನೆ ಹತ್ರ ಹೋದ್ರೆ ಬೇಲಿಗೂಟ ಮುಟ್ಕೊಂಡು ಬರ್ತಾನೆ ಹೊಡಿಲಿಕ್ಕೆ. ಅವಳ ಅಪ್ಪ ಯಾರ? ಅವಳಪ್ಪ ಒಂದು ಮಂಡೆ ಪಿಟ್ಟಾಗಿ ಊರ್ ಮೇಲೆ ತಿರುಗಾಗ ಮಾಡಕ್ ನೀನು ಕಾಳಿ ಅಮ್ಮನ ಪಾತ್ರೆ ಗುರುವ ಅಂತ ಹೇಳಿ. ಬಾವ ನಮ್ಮನಿಗೆ ಕೈ ಆಗಿದೆ ಸತ್ತಾನ. ಬಂದಿದ್ದೇವೆ. ಈಗ ಎಂತ ಹೇಳ್ತಾ? ಹುಡುಗಿ ನಂಗೆ ಸಿಗ್ಬೇಕು. ಹೌದು. ಅವ ಒಂದು ಮಂಡೆ ಪೆಟ್ಟಾಗಿ ಊರ್ ಮೇಲೆ ಹೋಗಂಗ ಆಯ್ತು. ಹೌದಾ? ಹೌದೇರೆ. ಅವನ ಮಾತ್ರ ಮನೇಲಿ ಇರೋಂಗಿಲ್ಲ. ನೀನು ಮಾಡೋ ತಪ್ಪಿಗೆ ಅವ್ನು ಮಂಡಿ ಪೆಟ್ಟಾಗಿ ಊರ್ ಮೇಲೆ ಹೋಯ್ಕಲ್ಲ. ಹೌದೇರೆ. ಹುಡುಗಿ ಬೇಕಲ್ಲ. ಆದ್ರೂ ಒಂದು ಈ ಪ್ರಸಾದ ಎಲ್ಲಿ ಹೋಗಿ ಬೀಳ್ತದೋ ಅವರೇ ನನ್ನ ಮಗಳನ್ನು ಮದುವೆ ಆಗುದು. ಇಲ್ವಾ? ನಿಮ್ಗೆ ಮೊದ್ಲು ಒಂದು ಆದಿದ್ರು ನೋಡಿಲ್ಲ, ಅದು ಕೊಟ್ಟದ್ದ? ಹೌದಾ? ಭಾಗವತ್ರಿ ಕೊಟ್ಟಿದ್ದ? ಹೌದಾ? ಒಳ್ಳೆ ಆಯ್ತು. ಏನ್ ತೊಂದ್ರೆ ಇಲ್ಲ. ನನ್ನಿಂದ ಈಗ 3 ತಿಂಗಳು ಈಗ ಅವಳಿಗೆ ಅಡ್ಡಿಲ್ಲ. ಸತ್ತ 3 ತಿಂಗಳು ಆಯ್ತು ಮರೆ. ನೋಡ ಪ್ರಸನ್ನ ನೋಡಿ ಸರಿ ಇಲ್ಲ ಅಂದ್ರು ಸರಿ. ಸರಿ ಚಿಂತೆ ಮಾಡ್ಬೇಡ. ಆ ಹುಡುಗಿ ನಿನಗೆ ಆಗ್ತಾಳೆ. ಆಯ್ತಲ್ಲ? ಎಲ್ಲ ಇನ್ಯಾರಿಲ್ಲಲ್ಲ? ದೇವರು ತಲೆ ಸೇರಿ ಇವತ್ತಿನ ಸೇವೆ ಮಾಡೋದಕ್ಕೆ ಏನು ದೇವರಿಗೆ ಅಂತ ಇಲ್ವಾ? ಬಂಡ ಬಂಡ ಎಂತ ಮಾಡುದೇವ್ರೆ? ಕತ್ತಿ ಇಲ್ಲ? ಕತ್ತಿ ತರಲಿಲ್ಲ. ಕತ್ತಿ ನಮ್ ಚೀಲದಾಗಿತ್ತು, ತಗೊಂಡೈತಾ? ಬೇಗ ದೇವ್ರ ಕೊಡ. ಕೊಳ್ಳು ಕುಳಿತ ದೇವ್ರಿಗೆ ಸಾಕಾಯ್ತು. ದೇವ್ರಿಗೆ ಸಾಕಾಯ್ತು. ನೀನ್ ಅವನ್ ಕಡಿಬೇಡ. ತಡಿಯಾ ಚಪ್ಪಿ ಇತ್ತ ಸಿಹಿತ್ತ ಕಂಡ ಬಾಯಿ ಮಣ್ಣಕ್ಕೂ ದೇವ್ರು ಕೊಡು ಮೊದಲೇ ನೀವು ಚಪ್ಪಿಸಿ. ದೇವರು ಸ್ವೀಕಾರ ಮಾಡ್ತಾ ಅಲ್ಲ ದೇವ್ರು ಕೊಣಿತಿಲ್ಲ ಅಂತ ದೇವ್ರ ದೇವ್ರು ಕೊಣಿತಿಲ್ಲ. ದೇವ್ರ ದಿವಸ ಇದೇ ಪ್ರಸಂಗ ಇಲ್ಲಿ ಜೀವಂತ
ಈಗ ತಂಪಾಯ್ತಾ? ಪ್ರಸಂಗ ಇದೆ ಒಳ್ಳೆ. ಜೀವ ತಂಪಲ್ಲ, ಜೀವ ಎಲ್ಲೆಲ್ಲ ಸೆಟ್ ನೋಡಿ ತಂದು ಗೊತ್ತಿಲ್ಲ. ಯಾರು ಹೇಳಿದ ಅಷ್ಟು ನೀರು ಹಾಕುಗ? ಪ್ರತಿ ಅಮಾವಾಸ್ಯೆ ಹೀಗೆ ಪ್ರತಿ ಅಮಾವಾಸ್ಯೆ ಅಲ್ಲ, ವರ್ಷಕ್ಕೊಂದ್ಸತಿ ಬರ್ತಿರ್ಲಿ ಮೈಯೆಲ್ಲ ಅಲ್ಲಿ ಹಿಂದೆ. ಹೌದಾ? ಆಯ್ತಲ್ಲ, ಈಗ ನಿಮ್ಗೆ ಪ್ರಸಾದ ಪ್ರಸಾದ ಕೊಡ್ಬೇಕು. ಮೂಲ ಪ್ರಸಾದ ಇಲ್ಲಿ ಕೊಡಿ. ನಮ್ಮಲ್ಲಿ ಒಂದು ಪದ್ಧತಿ ಉಂಟು, ಬಂದವರಿಗೆ ದೇವರಿಗೆ ಹೆಂಡ ಇಡ್ತೇವೆ. ಹೆಂಡ ಅದು ಮೂಲ ಪ್ರಸಾದ, ಗಂಡ ಹೆಂಡತಿ ಕೊಡು. ಇದು ನೀವು ತಗೊಳ್ಳಿ. ಅವರು ಅದು ನಮ್ಗೆ ಒಂಚೂರು ಇದು ಕಂಡ ಇದು ನಮ್ಗೆ ಇದು ನೀವಿಬ್ರು ಜೋಡಿಯಾಗಿ ಕುಡಿಬೇಕು. ಸ್ವೀಕಾರ ಮಾಡಿದ್ರೆ ಮಾಡ್ಲಿಲ್ಲ ಅಂತ ಆದ್ರೆ ಅಯ್ಯೋ ಹೆಂಡದ ಮಳೆ ನಾವೆಲ್ಲ ಪ್ರಸಾದ ಆ ಕಡೆ ಕೊಡ್ತೀವಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.